ಹಾಯ್ ಹೆಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೇನೆ. ಎಂತ ನನ್ನ ಮೆಹಂದಿ ಅಂತ ನೋಡ್ತಿದ್ದೀರಾ? ನಾನೀಗ ಮೆಹಂದಿ ಡಿಸೈನನ್ನು ಕೈಯಲ್ಲಿ ಇಟ್ಕೊಳ್ಳುವಾಗ ನಾನಿವತ್ತು ಫ್ರೀ ಇದ್ದೆ, ನನಗೆ ವೀಕ್ ಆಫ್ ಇತ್ತು. ಹಾಗಾಗಿ ನನ್ನ ಸಿಸ್ಟರ್ ಹತ್ರ ನಾನು ರಿಕ್ವೆಸ್ಟ್ ಮಾಡಿ ಒಂದು ಮೆಹಂದಿ ಇಡಲಿಕ್ಕೆ ಹೇಳಿದೆ. ಆಫ್ಟರ್ ಆ ಲಾಂಗ್ ಟೈಮ್ ನಾನು ಮೆಹಂದಿ ಇಟ್ಟದ್ದು. ಹಾಗಾಗಿ ಕಲರ್ ನೋಡಿ ಈ ಥರ ಬಂದಿದೆ. ಈ ಥರ ಕಲರ್ ಬರಬೇಕಾದ್ರೆ ನಾನು ಸ್ವಲ್ಪ ಸರ್ಕಸ್ ಮಾಡಿದ್ದೆ, ಸಕ್ಕರೆ ಪಾಕ ಎಲ್ಲ ಹಾಕಿದ್ದೆ. ಅವಳು ಹೇಳಿದ್ಲು ಸಕ್ಕರೆ ಪಾಕ ಹಾಕಿದರೆ ತುಂಬ ರೆಡ್ ಬರ್ತದೆ ಅಂತ. ಮೊದಲೆಲ್ಲ ಗಾದೆ ಇತ್ತು, ನಿಮ್ಮ ಗಂಡ ಚಂದ ಪ್ರೀತಿಸುವುದಾದರೆ ನಿಮ್ಮ ಕೈ ರೆಡ್ ಆಗ್ತದಂತ. ಆದರೆ ಅದೆಲ್ಲ ಗೊತ್ತಿಲ್ಲ, ನಾನು ಸಕ್ಕರೆ ಪಾಕ ಆಗಿದ್ದೆ. ಹಾಗಾಗಿ ನನ್ನ ಮೆಹಂದಿಯ ರಿಸಲ್ಟ್ ಈ ಥರ ಇತ್ತು. ನೆಕ್ಸ್ಟ್ ಮಾರ್ನಿಂಗ್ದು ಗುಡ್ ಮಾರ್ನಿಂಗ್ ಆಯಿತು. ಆಮೇಲೆ ನಾನು ಟೀ ಕುಡಿದೆ. ಟೀ ಕುಡಿದು ಹೊರಗೆ ನೋಡುವಾಗ ಎಂಥ ಸುಡುವ ಬಿಸಿಲು ಮಾರೆ. ಬೆಳಿಗ್ಗೆ ಅಂದರೆ ನಾನು ಎದ್ದೇಳುವಾಗ 10 ಗಂಟೆ ಆಗಿತ್ತು. ಆ ಟೈಮಲ್ಲಿ ಮತ್ತೆ ನಾನು ಮಾರಿ ಬಿಸ್ಕಿಟ್ ನೋಡಿ 1 2 3 4 5 ಮಾರಿ ಬಿಸ್ಕಿಟ್ ಜೊತೆಗೆ ನಾನು ಟೀ ಕುಡಿಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಟೀ ಕುಡಿಲಿಕ್ಕೆ ಸ್ಟಾರ್ಟ್ ಮಾಡಿದ ಮೇಲೆ ನಾನು ಆಮೇಲೆ ಟೀಯನ್ನೆಲ್ಲ ಕುಡಿದು ಮಾರಿ ಬಿಸ್ಕಿಟ್ ಜೊತೆ ತಿಂದು ಮತ್ತೆ ನನ್ನ ಏನಿದೆ ಡೈಲಿ ರೂಟೀನ್ ಅದನ್ನು ಸ್ಟಾರ್ಟ್ ಮಾಡಿದೆ. ಏನಂದರೆ 2K ಸಬ್ಸ್ಕ್ರೈಬರ್ ನನ್ನ ಹೇರ್ ತುಂಬ ಮೆಸಿ ಆಗಿತ್ತು. ಅದನ್ನು ನಾನು ಸರಿ ಮಾಡಲಿಕ್ಕೆ ಬರ್ತಾ ಇದ್ದೆ. ಹೇರ್ ಅಂದರೆ ಇವಾಗ ಹೇರ್ ಟ್ರೀಟ್ಮೆಂಟ್ ಮಾಡಲಿಲ್ಲ, ಮಸ್ತ್ ಮೆಸಿ ಆಯ್ತು ಅಂಚಾದು. ಹಾಗಾಗಿ ಹೇರ್ ತುಂಬ ಒಂಥರ ತಿಕ್ಕಾಗಿತ್ತು. ಮತ್ತು ನಾನು ಆಯಿಲ್ ಹಾಕುವುದಿಲ್ಲ ಹೇರ್ಗೆ. ಹಾಗಾಗಿ ಆಯಿಲ್ ಹಾಕೋದು ನಾನು 10th ಬಿಟ್ಟಾಗಲೇ ನಾನು ಸ್ಟಾಪ್ ಮಾಡಿದ್ದೆ. ಆಯಿಲ್ ಹಾಕುವುದಿಲ್ಲ. ನೆಕ್ಸ್ಟ್ ಹಾಗಾಗಿ ನೋಡಿ ಆಯಿಲ್ ಹಾಕಬೇಕಂದ್ರೆ ಇಲ್ಲ ಬೇಕಾದಂತೆ ಹೇರ್ ಬಿಟ್ಟರೆ ಪೋಡಿಗೆ ಹಾಕುಂದ ನಿಜವಾದ ಟ್ರೀಟ್ಮೆಂಟ್. ಈಗ ಕೂಡ ಕಣ್ಣೂರಿ ಎಲ್ಲ ಬರೋದು ಆಯಿಲ್ ಹಾಕ್ತದೆ. ಈಗ ಸಡನ್ಲಿ ಆಯಿಲ್ ಹಾಕ್ಲಿಕ್ಕೆ ಹೋದರೆ ಫುಲ್ ತಲೆ ಇದಾಗ್ತದೆ, ತಲೆನೂ ಸ್ಟಾರ್ಟ್ ಆಗ್ತದೆ ಇಷ್ಟ. ಹಾಗಾಗಿ ನೋಡಿ ಆ್ಯಂಡ್ ತೆಗೆದಿಷ್ಟು ಬಂದಿದೆ. ಆಫ್ಟರ್ ನಾನು 1 ಇಯರ್ ಬ್ಯಾಕ್ ಹೇರ್ ಕಟ್ಟಿಂಗ್ ಮಾಡಿದ್ದೆ. ಒಂದು ಫಂಕ್ಷನ್ಗೆ ಹೇರ್ ಕಟ್ ಮಾಡ್ತಿದ್ದೆ. ಆ ಟೈಮಲ್ಲಿ ಹೇರ್ ಕಟ್ ಮಾಡ್ತಿದ್ದೆ. ಆಮೇಲೆ ಇವಾಗ ಸ್ವಲ್ಪ ಹೇರ್ ಬಂದಿದೆ, ಸ್ವಲ್ಪ ಲಾಂಗ್ ಹೇರ್ ಬಂದಿದೆ. ಬೇಗನೆ ನನಗೆ ಹೇರ್ ಕಟ್ಟಿಂಗ್ ಎಲ್ಲ ಮಾಡಲಿಕ್ಕೆ ಕೂಡ ಇರುತ್ತೆ. ಲಾಂಗ್ ಹೇರ್ ಎಲ್ಲಿ ಚಿಕ್ಕದಾಗಿರ್ತದೆ ಅಂತ ಹೇರ್ ಅಂದರೆ ನನಗೆ ತುಂಬ ಇಷ್ಟ. ಹಾಗಾಗಿ ಮತ್ತೆ ನೋಡಿ ನನ್ನ ಎಲ್ಲ ತುಲೆ ಮಲಗಿದ್ದಾಳೆ ಇವಳು. ಎಲ್ಲಿ ಮಲಗುವುದಂದರೆ ಇವಳಿಗೆ ಟಿವಿಯ ಮೇಲೆ ಬಂದು ಮಲಗಿದ್ದಾಳೆ. ಟಿವಿ ಸ್ವಲ್ಪ ಬಿಸಿ ಇರ್ತದಲ್ಲ, ಹಾಗಾಗಿ ಟಿವಿ ಮೇಲೆ ಮಲಗಿದ್ದಾಳೆ. ನಾನು ಅವಳಿಗೆ ಬೊಕ್ಕ ಒಂಥರ. ಅದಾದಮೇಲೆ ಮಧ್ಯಾಹ್ನ ಆಯಿತು. ನನ್ನ ಮನೆಯಲ್ಲಿ ವರ್ಕ್ ಆದಮೇಲೆ ಬೊಕ್ಕದಾದ ಮನ್ಪುಂಡು ನನಗೆ ಬೋರ್ ಆಗ್ತಾ ಇತ್ತು. ಎಂತ ಮಾಡೋದು ಅಂತ ಗೊತ್ತಾಗಲಿಲ್ಲ. ಹಾಗೆ ಸುಮ್ಮನೆ ಟೈಮ್ ಕುತ್ಕೊಂಡಾದ್ಮೇಲೆ ಹೊರಗೆ ಬಂದು ನೋಡಿದೆ. ಹೊರಗೆ ಬಂದು ನೋಡುವಾಗ ಮತ್ತೆ ಬಿಸಿಲು. ಎಂತ ಮಾರೆ ಈ ಬಿಸಿಲಲ್ಲಿ ಎಲ್ಲಿ ಹೊರಗೆ ಹೋಗ್ಲಿಕ್ಕೆ ಆಗುದಿಲ್ಲ. ಮನೆಯಲ್ಲಿದ್ದಂತೂ ನಾನು ಮನೆಯಲ್ಲಿ ಒಳಗೆ ಕೆಲಸ ಮಾಡಿ ಮನೆಯೊಳಗೆ ಕುತ್ಕೊಳ್ಳೋದು, ಮತ್ತೆ ಸಂಜೆನೆ ಒಳಗೆ ಹೋಗೋದು. ಹಾಗಾಗಿ ನಾನು ಸ್ವಲ್ಪ ರೆಸ್ಟ್ ಮಲಗಿದೆ. ಬೊಕ್ಕದಾದ ಮಲ್ಪುಗ ಆಮೇಲೆ ನಾನು ನಿದ್ರೆನೆ ಮಲ್ಪುಗ ಬಂದೇನೆ. ಸಂಜೆ ಪುರ ನಿದ್ದೆ ಸ್ವಲ್ಪ ನಿದ್ದೆ ಬಂದಿತ್ತು. 4 o'clock ಆಮೇಲೆ ನಾನು ನೋಡಿ 1 2 3 ನೂಡಲ್ಸ್ ಮ್ಯಾಗಿ ಮಸಾಲ ತಗೊಂಡು ಬಂದೆ. ನಮ್ಮ ಮನೆ ಹತ್ತಿರ ಅಂಗಡಿ ಉಂಟು, ಅಲ್ಲಿಗೆ ಹೋಗಿ ಆಫ್ಟರ್ ಲಾಂಗ್ ಟೈಮ್ ಇವಾಗ ಮ್ಯಾಗಿ ಬಂದ ಸ್ಯಾಂಡ್ ಅಂಚಾದ ಮ್ಯಾಗಿಯನ್ನು ಮಾಡಿ ತಿನ್ನುವ. ಒಂದರ ಗ್ಲಾಸ್ ಒಂದು ಪಾತ್ರೆಗೆ ಸ್ವಲ್ಪ 1.5 ಗ್ಲಾಸ್ ವಾಟರ್ ಗ್ಲಾಸ್ ನೀರು ಮೈತದ್ದು ಮ್ಯಾಗಿಯನ್ನು ಅದಕ್ಕೆ ಹಾಕಿದೆ. ಆಮೇಲೆ ಮಸಾಲ 2 ಮಸಾಲ ಉಂಟಲ್ಲ, ಅದರಲ್ಲಿ 2 ಮಸಾಲವನ್ನು ಹಾಕಿದೆ. ನೆಕ್ಸ್ಟ್ ನಾನು ಹೆಗ್ಗನ್ನು ಆ್ಯಡ್ ಮಾಡಲಿಲ್ಲ, ನಮಗೆ ಬೇಕು ಫ್ರೈ ಮಾಡ್ತಾ ಆ್ಯಡ್ ಮಾಡ್ಬೋದು. ನನಗೆ ಸ್ಪೂನ್ ಇಡು ಫ್ರೈ ಮಾಡಿ ಹೆಗ್ ಬೇಡ ಅಂತ ಆಯಿತು. ಹೀಗೆ ಸಿಂಪಲ್ ಮ್ಯಾಗಿ ಇರಲಿ ಅಂತ ನಾನು ಮ್ಯಾಗಿಯನ್ನು ಪ್ರಿಪೇರ್ ಮಾಡಿದೆ. ಮ್ಯಾಗಿ ನೋಡಿ ಮ್ಯಾಗಿ ರೆಡಿ ಆಗ್ತಾ ತಿನ್ನುವುದೊಂದೇ ಬಾಕಿ. ತಿನ್ಪುಜಿ ಚಂದ ಆಗ್ತದೆ ಮಾರೆ ಮ್ಯಾಗಿ ತಿನ್ನಲಿಕ್ಕೆ. ಅಂದರೆ ಡೈಲಿ ತಿನ್ಬಾರ್ದು, ಒಳ್ಳೆಯದಲ್ಲ. ನಾನು ಅಪರೂಪಕ್ಕೊಮ್ಮೆ ತಿನ್ನೋದು. ಹಾಗಾಗಿ ನೋಡಿ ಒಂದು ಬೌಲಲ್ಲಿ ಮ್ಯಾಗಿಯನ್ನು ಇಟ್ಟೆ, ಮತ್ತೆ ಅದಕ್ಕೆ ಮ್ಯಾಗಿ ತಿನ್ನುವ ಸ್ಪೂನ್, ಆಮೇಲೆ ಸ್ವಲ್ಪ ಮ್ಯಾಗಿಯನ್ನು ಅಮ್ಮನಿಗೆ ಕೊಟ್ಟೆ. ನಾವಿಬ್ಬರು ತಿಂದದ್ದು 2 ಪ್ಯಾಕೆಟ್ ಮ್ಯಾಗಿ. ಅಮ್ಮ ಕೊರಿಯ ಅದು ಅಷ್ಟೇ, ಇಬ್ಬರಿಗೇನೆ ಸಾಕಾಗೋದು, ಜಾಸ್ತಿ ದಿನ ತಿಂದರೆ ಜಾಸ್ತಿ ಇಲ್ಲ. ಹಾಗಾಗಿ ಮತ್ತೆ ನಾನು ಫ್ರೆಶ್ ಅಪ್ ಆಗಿ ಬಂದಮೇಲೆ ಹೇರನ್ನು ಇವಾಗ ಡ್ರೈ ಮಾಡ್ತಾ ಇದ್ದೇನೆ. ಫ್ಯಾನ್ ಹಾಕಿ ಬಿಸಿಲಿದ್ರೆ ಸೀದಾ ಹೋಗಿ ಬಿಸಿಲಿಗೆ ನಿಲ್ಲುದು. ಅವಾಗ ಹೇರ್ ಡ್ರೈ ಚೆಂದಾಗಿ ಡ್ರೈ ಆಗ್ತದೆ. ನಾರ್ಮಲ್ ನಮ್ಮನೆ ಮತ್ತೆಂತ ಮೊದಲಿನ ಕಾಲದಲ್ಲಿ ಎಲ್ಲ ಫ್ಯಾನ್ ಇರಲಿಲ್ಲ, ಬಿಸಿಲಲ್ಲಿ ಎಲ್ಲ ಡ್ರೈ ಮಾಡ್ತಿದ್ದಲ್ಲ ಹೇರ್. ಇವಾಗೆಲ್ಲ ಫ್ಯಾನ್ ಹೇರ್ ಡ್ರೈ ಅದೆಲ್ಲ ಬಂದದ್ದು. ಅಂಚ ಬೊಕ್ಕ ಸಾಮಾನು ಮತ್ತೆ ಸಂಜೆದು ಟೀ ಇದು ಬೆಚ್ಚ ಉಂಡಿ ಕುಡಿತಾ ಇದ್ದೇನೆ. ಸಂಜೆದು ಒಂದು ಬೆಳಿಗ್ಗೆ ಟೀ ಒಂದು ಸಂಜೆ ಟೀ 2 ಸಲ ಇಲ್ಲ ಅಂದರೆ ತಲೆ ಕೆಟ್ಟು ಹೋಗ್ತದೆ ಮಾರೆ. ನಮ್ಮ ಪಂಡ ಚಾತ್ ಕಾತೆ ನೋಡಿ ನನ್ನ ಬೆಂತುಲೆ ನಾನೇನಾದರೂ ಕೊಡ್ತೇನೆ ಅಂತ ಅವಳು ಅಲ್ಲಿ ನೋಡ್ತಾ ಇದ್ದಾಳೆ. ಚಾಪರ್ನಾಗ ಪಂಡ್ ಅಂಚ
ಟೀ ಬಿಸಿ ಇತ್ತು ಮಾರೆ, ನನಗೆ ಕುಡಿಲಿಕ್ಕೆ ಆಗಲಿಲ್ಲ చాలా ಬೆಚ್ಚ ಬೆಚ್ಚ ಮತ್ತೆ ಉಂಡು ಸ್ವಲ್ಪ ಮಾರ್ರೆ, ನಾನು ಬರೇ ಫ್ಯಾನ್ ಒಂದು ಅಡಿಯಲ್ಲಿ ಆಪುಂಡು. ಇಟ್ಟದ್ದು ಸ್ವಲ್ಪ ಚಾ ಬಿಸಿ ಕಪ್ಪೆ ಆಗಲಿ ಬೊಕ್ಕ ಬರೋಡು. ಆಮೇಲೆ ಕುಡಿಯುವ ಅಂತ. ಹಾಗಾಗಿ ನೆಕ್ಸ್ಟ್ ನನ್ನ ಚಾ ಸ್ವಲ್ಪ ಪುರ ಕೆಲಸ ಪಡ್ಡಾಡಿ. ಇತ್ತು, ಏನು ಅಂದರೆ ನಾನು ಚೂರು ಕೂಜಲ್ ನನ್ನ ಹೇರ್ ನೋಡಿ ಡ್ರೈ ಆಗ್ತಾ ಬಂತು ಫೈನಲಿಗೆ ವೇಳೆ ಉಂಡು. ಕೆಲಸ ಏನು ಅಂದರೆ ನಾನು ಡ್ರೆಸ್ ಎಲ್ಲ ಫೋಲ್ಡ್ ಮಾಡಿರಲಿಲ್ಲ 3 days ಹಾಗಾಗಿ ಇವತ್ತು ಆರಾಮ್ಸೆ ಫ್ರೀ ಉಂಟಲ್ಲ, ಟೈಮ್ ಉಂಟಲ್ಲ ಅಂತ ನಾನು ಡ್ರೆಸ್ಸನ್ನು ಫೋಲ್ಡ್ ಮಾಡಿ ಇಡ್ತಾ ಇದ್ದೇನೆ. ಚಂದ ಮಾಡಿ ಫೋಲ್ಡ್ ಮಾಡಿಟ್ರೆ ನಮಗೆ ನೆಕ್ಸ್ಟ್ ಐರನ್ ಆಗುವಾಗ ಈಸಿ ಆಗ್ತದೆ. ಇಲ್ಲಾದರೆ ತುಂಬ ಬರ್ತದೆ, ಫುಲ್ ಐರನ್ ಆಗುವಾಗ ಟೈಮ್ ವೇಸ್ಟ್ ಆಗ್ತದೆ. ಹಾಗಾಗಿ ಇದೊಂದು ಕೆಲಸ ಮಾಡಿಬಿಡುವ ಅಂತ. ಹಾಗೆ ನನ್ನ ಚಾನಲ್ ಇನ್ನೂ ಯಾರು ಕೂಡ ಸಬ್ಸ್ಕ್ರೈಬ್ ಮಾಡಲಿಲ್ಲ, ಸಬ್ಸ್ಕ್ರೈಬ್ ಮಾಡಿ. 2000 ಫಾಲೋವರ್ಸ್ ಅಂದರೆ ಭಯ ಆದಿತ್ತುಂಡು 2000 ನನ್ನ ಫೋಲ್ಡ್ ಸಬ್ಸ್ಕ್ರೈಬರ್ ಇನ್ನೂ ಕೂಡ ಆಗಲಿಲ್ಲ. 2000 ನಿಯರ್ ಹತ್ತಿರ ಬಂದಿದ್ದೇವೆ. 2000 ಆಗಬೇಕು ಅಂತ ನಾನು ಕೂಡ ಕಾಯ್ತಾ ಇದ್ದೀನಿ. ಯಾವಾಗ ನನ್ನ ಸಬ್ಸ್ಕ್ರೈಬರ್ 2000 ಆಗ್ತಾರೆ 2K ಆಗ್ತಾರೆ ಇನ್ನೂ ಕೂಡ ಆಗಲಿಲ್ಲ. ಔಟ್ಸೈಡ್ ದೂರೆಲ್ಲ ಸ್ವಲ್ಪ ಜನ ಫಾಲೋವರ್ಸ್ ಎಲ್ಲ ಔಟ್ಸೈಡ್ ಪೋಪಿನ ಪ್ಲಾನ್ ಉಂಟು. ಫಾಲೋವರ್ಸ್ ಎಲ್ಲ ಸ್ವಲ್ಪ ಜನ ಸಬ್ಸ್ಕ್ರೈಬ್ ಮಾಡದೇನೆ ವೀಡಿಯೋಸ್ ನೋಡ್ತಾರೆ. ಹಾಗಾಗಿ ಮತ್ತೆ ವೀಡಿಯೋಸ್ ನೋಡುವಾಗ ನನಗೆ ಏನಾದರೂ ಕಮೆಂಟ್ ಮಾಡಿ, ಸೂಪರ್ ಮಾರ್ಕೆಟ್ ಹೋಗಿ ಬಟ್ ಪೂರ ಖುಷಿ ಐಟಮ್ಸ್ ಆಗ್ತದೆ. ಓ ಇವರೆಲ್ಲ ನನ್ನ ವೀಡಿಯೋಸ್ ನೋಡ್ತಾರಾ ಅಂತ. ನನಗೆ ಅಷ್ಟೊಂದು ಕಮೆಂಟ್ ಬರುವುದಿಲ್ಲ ಮಾರೆ, ಲೈಕ್ ಕೂಡ ಮಾಡುವುದಿಲ್ಲ ಯಾರು ಕೂಡ. ವೀಡಿಯೋಸ್ ಒಂದು ನೋಡ್ತಾರೆ ಆಮೇಲೆ ಸಬ್ಸ್ಕ್ರೈಬ್ ಮಾಡಿ. 2K ಸಬ್ಸ್ಕ್ರೈಬ್ ಆದರೆ ತುಂಬ ಖುಷಿ ಆಗ್ತದೆ. ನನಗೆ ಕೂಡ ಇನ್ನು ವೀಡಿಯೋಸ್ ಜಾಸ್ತಿ ಮಾಡುವ ಅಂತ ಆಗ್ತದೆ. ಟಾಪ್ಸ್ ಎಲ್ಲ ನಾನು ಫೋಲ್ಡ್ ಮಾಡಿ ಒಂದೇ ಇದರಲ್ಲಿ ಇಟ್ಬಿಟ್ಟಿದ್ದೇನೆ. ನೆಕ್ಸ್ಟ್ ಸೆಟ್ ತೆಗಿಲಿಕ್ಕೆ ಈಸಿ ಆಗ್ತದಲ್ಲ, ಹಾಗಾಗಿ ಎಲ್ಲ ತೂಡು ಡ್ರೆಸ್ ಪಾಡು ಅಂತ. ಆ್ಯಂಡ್ ಮತ್ತೆ ಈ ಸಾರಿ ಉಂಟಲ್ಲ, ಇದು ನನ್ನ ಅಮ್ಮನಿಗೆ ಒಂದು ಮ್ಯಾರೇಜ್ ಫಂಕ್ಷನ್ ಗಿಫ್ಟ್ ಆಗಿ ನಮ್ಮ ಮಮ್ಮಿಗೆ ನಮ್ಮ ಮ್ಯಾರೇಜ್ ಫಂಕ್ಷನ್ ಅಲ್ಲಿ. ಸೊ ಹಾಗಾಗಿ ಅಮ್ಮ ಹೇಳಿದ್ರು ಸಾರಿ ನನ್ನ ಹತ್ರ ಬ್ಲೌಸ್ ಸಾರಿ ಇಲ್ಲ ಈ ಸಾರಿಗೆ ಚಂದ ಮಾಡಿ ಒಂದು ಬ್ಲೌಸ್ ಹೊಲಿಸು, ಫಂಕ್ಷನ್ಗೆ ಹೋಗುವಾಗ ಒಂದು ಯೂಸ್ ಆಗ್ತದೆ ಅಂತ. ಹಾಗಾಗಿ ನಾನು ಸಾರಿಯನ್ನು ಹೊಲಿಸಿದ್ದೆ. ನೆಕ್ಸ್ಟ್ ಈ ಸಾರಿ ಬಂದು ಕಾಫಿ ಕಲರ್, ಮತ್ತೆ ಇದರ ಬ್ಲೌಸ್ ಕಲರ್ ನನ್ನ ಫೇವರೇಟ್ ಕಲರ್ ಸಾರಿ ಒಂಥರ. ಹಾಗಾಗಿ ನನಗೆ ಕೂಡ ಇಷ್ಟ ಆಯಿತು. ಕಾಫಿ ಕಲರ್ ನನಗೆ ಹೇಗೆ ಬೇಕು ಆ ಥರ ನೋಡಿರಲಿ ಇದು. ಸೊ ಇಂಚ ಒಂದು ಕೈ ಡಿಸೈನೆಲ್ಲ ಈ ಥರ ಮಾಡಲಿಕ್ಕೆ ಹೇಳಿದ್ದೆ. ಮತ್ತು ನಾನು ಬ್ಲೌಸ್ ಡಿಸೈನನ್ನು ನಾನು ಕೆಲವು ಇನ್ಸ್ಟಾದಲ್ಲಿ ಸರ್ಚ್ ಮಾಡಿ ಅವರ ಅಕ್ಕನಿಗೆ ಹೇಳಿದ್ದೆ ಈ ಥರ ನನಗೆ ಸ್ಟಿಚ್ ಮಾಡಿ ಕೊಡಿ ಅಂತ. ನಾನು ಯಾವ ಟೈಪಲ್ಲಿ ಹೇಳಿದ್ದೇನೆ ಅದೇ ಥರ ನನಗೆ ಕರೆಕ್ಟಾಗಿ ಸ್ಟಿಚ್ ಮಾಡಿ ಕೊಟ್ಟಿದ್ದಾರೆ ಬ್ಲೌಸ್ನ. ತುಂಬ ಖುಷಿ ಆಯಿತು. ಮತ್ತೆ ಗೊತ್ತೇ ಯಾನೆ ಇದುಂಟಲ್ಲ ನೋಡಿ ಹಿಡಿದು ಬ್ಯಾಕ್ ಸೈಡ್ ಕಟ್ಟೋದು, ಅದನ್ನು ಅವರು ಹ್ಯಾಂಡ್ ವರ್ಕಲ್ಲಿ ಮಾಡಿದ್ದಾರೆ. ಅದು ಕೂಡ ನನಗೆ ತುಂಬ ಇಷ್ಟ ಆಯಿತು, ತುಂಬ ಇಂಪ್ರೆಸ್ ಆಯಿತು. ನಾನು ಹ್ಯಾಂಡ್ ವರ್ಕ್ ಆ್ಯಂಡ್ ನಾನು ಮತ್ತೆ ಇಷ್ಟ ಆದಳು ಈ ಸಾರಿಗೆ ಫಾಲ್ ಎಲ್ಲ ಮಸ್ತ್ ಖುಷಿ ಆಗಿದೆ. ಚಂದ ಮಾಡಿ ನನಗೆ ಸಾರಿಗೆ ಅವರು ಉಂಟು ಸಾರಿ ಹಾಕಿ ಕೊಟ್ಟಿದ್ದಾರೆ. ತುಂಬ ಶೋಕ್ ಆಗಿ ಚಂದ ಮಾಡಿದ್ದಾರೆ. ಆ್ಯಂಡ್ ಈ ಸಾರಿಯನ್ನು ವೇರ್ ನಾನು ಮಾಡಲಿಲ್ಲ, ಯಾಕೆಂದರೆ ನನಗೆ ಸದ್ಯಕ್ಕೆ ಫಂಕ್ಷನ್ ಇಲ್ಲ. ಹಾಗಾಗಿ ಅದು ಅದೇ ಸೈಡಲ್ಲಿ ಉಂಟು ಸಾರಿ. ನೆಕ್ಸ್ಟ್ ಸಂಜೆ ಊಟಕ್ಕೆ ಪದಾರ್ಥ ಆಗಬೇಕಲ್ಲ, ಅಮ್ಮ ಹೇಳಿದ್ರು ಬೀಟ್ರೂಟ್ ಪದಾರ್ಥ ಮಾಡು, ಕರಿ ಮಾಡು ಅಂತ. ಅಂದರೆ ಬೀಟ್ರೂಟ್ ಮಸಾಲೆ ಎಲ್ಲ ಹಾಕಿ ಏನು ಬೇಡ, ಸಂಜೆಗೆ ಸ್ವಲ್ಪ ಮಾಡಿದರೆ ಸಾಕು. ನಮಗೆ ಮತ್ತು ನಮ್ಮ ಮಕ್ಕಳಿದ್ದಾರಲ್ಲ, ನಾಯಿ ಮರಿ ಬೆಕ್ಕು ಮರಿ ಸುಕ್ಕದೆಲ್ಲ ಗಮನಿತೀನಿ. ಕಡೆದು ಟೇಸ್ಟ್ ಆಪುಜಿ ಪಲ್ಯವನ್ನು ಇವಾಗ ನಾನು ಪ್ರಿಪೇರ್ ಮಾಡ್ತಾ ಇದ್ದೇನೆ. ಬೀಟ್ರೂಟ್ ಅಂದರೆ ತುಂಬ ಇಷ್ಟ. ಬೀಟ್ರೂಟ್ ಪಲ್ಯ ಯಾವಾಗಲೂ ಕೂಡ ಬೇಡ ಅಂತ ಆಗೋದಿಲ್ಲ. ಬೀಟ್ರೂಟ್ ಫ್ಯಾನ್ ಲೈಕ್. ಮತ್ತು ಅದು ಹೆಲ್ತಿಗೆ ಕೂಡ ತುಂಬ ಒಳ್ಳೆಯದು. ಬೀಟ್ರೂಟ್ ಜ್ಯೂಸ್ ಎಲ್ಲ ಮಾಡಿ ಕುಡಿಬೇಕು. ಅದು ಕೂಡ ಗೊತ್ತಿದ್ದು ಬ್ಲಡ್ ಬೊಕ್ಕದ ಬೇಳೆ ಬಕರಡ್ಡು ಒಣ ಯೂಸ್ಫುಲ್. ಫೈನಲಿ ಬ್ಲೂಟೂತ್ ಸಾಂಗ್ ಕೇಳಂದಿತ್ತು. ಇವಾಗ ಊಟಕ್ಕೆ ಊಟ ಮಾಡಿದ ಮೇಲೆ ಇನ್ನೇನು ಕೆಲಸ, ಫೋನ್ ನೋಡೋದು ಮತ್ತೆ ಎಡಿಟಿಂಗ್ ವರ್ಕ್ ಇದ್ದರೆ ಎಡಿಟಿಂಗ್ ವರ್ಕ್ ಮಾಡೋದು ಮತ್ತೆ ಮಲಗೋದು. ಹಾಗಾಗಿ ಸೊ ಇದಾಗಿತ್ತು ನನ್ನ ಇಷ್ಟ. ಲೈಕ್ ಮಾಡಿ ಶೇರ್ ಮಾಡಿ. ಈ ಬ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ. ಖುಷಿಯಾಗಿ ಮೊಕುಲ್ಪುರ ಎನ್ನೆಲ್ಲ ತಗೊಂಡುಲ್ಲೇರಾ ಪಂದು ಹಂಚದು ಬೀಟ್ರೂಟಿಂದ ಜೀವಕ್ಕೆ ಎಡ್ಡೆಗೆ. ಓಕೆ ಗಾಯ್ಸ್, ಬೈ ಬಾಯ್.